ಚಿತ್ತಾಪುರದಲ್ಲಿ ಒಟ್ಟಿನಲ್ಲಿ ಪಥಸಂಚಲನ ಫೈಟ್ ಸಿಕ್ಕಾಪಟ್ಟೆ ಜೋರಾಗಿದೆ. ಇದೇ 28ನೇ ತಾರೀಕು ಅಕ್ಟೋಬರ್ 28ನೇ ತಾರೀಕು ಇದೀಗ ಜಿಲ್ಲಾಡಳಿತ ಶಾಂತಿ ಸಭೆ ಮಾಡ್ತೀವಿ, ಒಂದೊಂದು ಸಂಘಟನೆಯಿಂದ ಮೂರ್ಮೂರು ಜನ ಬನ್ನಿ ಅಂತ ನೋಟಿಸ್ ಕೊಟ್ಟಿದೆ. ಹೈಕೋರ್ಟ್ ಈ ರೀತಿ ಒಂದು ಶಾಂತಿ ಸಭೆಯನ್ನ ಮಾಡಿ ಅಂತ, ಸಮನ್ವಯ ಸಭೆ ಶಾಂತಿ ಸಭೆಯನ್ನ ಮಾಡಿ ಅಂತ ಸೂಚನೆಯನ್ನ ಕೊಟ್ಟಿತ್ತು. ಆ ಪ್ರಕಾರವಾಗಿ ಇದೀಗ ಜಿಲ್ಲಾಡಳಿತ ನೋಟಿಸ್ ಅನ್ನ ಕೊಟ್ಟಿದೆ. ಪ್ರತಿ ಸಂಘಟನೆಗೂ ಕೂಡ 11 ಸಂಘಟನೆಗಳಿಗೆ ಕಲಬುರಗಿ ಜಿಲ್ಲಾಡಳಿತ ಆಹ್ವಾನವನ್ನ ಕೊಟ್ಟಿದೆ. 11 ಸಂಘಟನೆ, ಒಂದೊಂದು ಸಂಘಟನೆಯಿಂದ ಮೂರ್ಮೂರು ಜನ ಬನ್ನಿ ಅಂತ 28ನೇ ತಾರೀಕು ಬೆಳಗ್ಗೆ 11ವರೆಗೆ ಶಾಂತಿ ಸಭೆ ನಡೆಯಲಿದೆ. ಡಿಸಿನೇ ತಗೋತಾರ ಈ ಶಾಂತಿ ಸಮನ್ವಯ ಸಭೆಯನ್ನ ಅಥವಾ ಬೇರೆ ಯಾರು ಶಾಂತಿ ಸಭೆಯನ್ನ ತಗೋತಾರೆ? ಸಮನ್ವಯ ಮೂಡಿಸೋ ಕೆಲಸ ಆಗತ್ತಾ, ಸಾಧ್ಯ ಆಗತ್ತಾ? ಸಮನ್ವಯ ಮೂಡಿಸುವಂಥದ್ದು, ಸಮನ್ವಯ ಮೂಡಿಸುವ ಉದ್ದೇಶ ನಿಜವಾಗಿಯೂ ಜಿಲ್ಲಾಡಳಿತಕ್ಕೆ ಸರ್ಕಾರಕ್ಕೆ ಇದೆಯಾ? ಹೀಗೆ ಸಾಕಷ್ಟು ಪ್ರಶ್ನೆಗಳು ಕಾಡ್ತವೆ. ಒಟ್ಟಿನಲ್ಲಿ ಅಕ್ಟೋಬರ್ 28ನೇ ತಾರೀಕು ಏನಾಗುತ್ತೆ? ಅಲ್ಟಿಮೇಟ್ಲಿ ಚಿತ್ತಾಪುರದಲ್ಲಿ RSS ಪಥ ಸಂಚಲನ ನಡೆಯುತ್ತಾ ಅನ್ನೋ ಪ್ರಶ್ನೆ ಹಾಗೆ ಬಾಕಿ ಇದೆ. ಒಂದ್ ಕಡೆ ಕೋರ್ಟ್ ನಲ್ಲಿ ನಮ್ಗೆ ಅರ್ಜಿ ಸಲ್ಲಿಸಿದೆ RSS, ನಮ್ಗೆ ಪರ್ಮಿಷನ್ ಕೊಡಿ ಅಂತ, ಅದು ಇನ್ನೂ ಬಾಕಿ ಇದೆ. ಚಿತ್ತಾಪುರದಲ್ಲಿ ಒಟ್ಟಿನಲ್ಲಿ ಪಥಸಂಚಲನ ಫೈಟ್ ಸಿಕ್ಕಾಪಟ್ಟೆ ಜೋರಾಗಿದೆ. ಇದೇ 28ನೇ ತಾರೀಕು ಅಕ್ಟೋಬರ್ 28ನೇ ತಾರೀಕು ಇದೀಗ ಜಿಲ್ಲಾಡಳಿತ ಶಾಂತಿ ಸಭೆ ಮಾಡ್ತೀವಿ, ಒಂದೊಂದು ಸಂಘಟನೆಯಿಂದ ಮೂರ್ಮೂರು ಜನ ಬನ್ನಿ ಅಂತ ನೋಟಿಸ್ ಕೊಟ್ಟಿದೆ. ಹೈಕೋರ್ಟ್ ಈ ರೀತಿ ಒಂದು ಶಾಂತಿ ಸಭೆಯನ್ನ ಮಾಡಿ ಅಂತ, ಸಮನ್ವಯ ಸಭೆ ಶಾಂತಿ ಸಭೆಯನ್ನ ಮಾಡಿ ಅಂತ ಸೂಚನೆಯನ್ನ ಕೊಟ್ಟಿತ್ತು. ಆ ಪ್ರಕಾರವಾಗಿ ಇದೀಗ ಜಿಲ್ಲಾಡಳಿತ ನೋಟಿಸ್ ಅನ್ನ ಕೊಟ್ಟಿದೆ. ಪ್ರತಿ ಸಂಘಟನೆಗೂ ಕೂಡ 11 ಸಂಘಟನೆಗಳಿಗೆ ಕಲಬುರಗಿ ಜಿಲ್ಲಾಡಳಿತ ಆಹ್ವಾನವನ್ನ ಕೊಟ್ಟಿದೆ. 11 ಸಂಘಟನೆ, ಒಂದೊಂದು ಸಂಘಟನೆಯಿಂದ ಮೂರ್ಮೂರು ಜನ ಬನ್ನಿ ಅಂತ 28ನೇ ತಾರೀಕು ಬೆಳಗ್ಗೆ 11ವರೆಗೆ ಶಾಂತಿ ಸಭೆ ನಡೆಯಲಿದೆ. ಡಿಸಿನೇ ತಗೋತಾರ ಈ ಶಾಂತಿ ಸಮನ್ವಯ ಸಭೆಯನ್ನ ಅಥವಾ ಬೇರೆ ಯಾರು ಶಾಂತಿ ಸಭೆಯನ್ನ ತಗೋತಾರೆ? ಸಮನ್ವಯ ಮೂಡಿಸೋ ಕೆಲಸ ಆಗತ್ತಾ, ಸಾಧ್ಯ ಆಗತ್ತಾ? ಸಮನ್ವಯ ಮೂಡಿಸುವಂಥದ್ದು, ಸಮನ್ವಯ ಮೂಡಿಸುವ ಉದ್ದೇಶ ನಿಜವಾಗಿಯೂ ಜಿಲ್ಲಾಡಳಿತಕ್ಕೆ ಸರ್ಕಾರಕ್ಕೆ ಇದೆಯಾ? ಹೀಗೆ ಸಾಕಷ್ಟು ಪ್ರಶ್ನೆಗಳು ಕಾಡ್ತವೆ. ಒಟ್ಟಿನಲ್ಲಿ ಅಕ್ಟೋಬರ್ 28ನೇ ತಾರೀಕು ಏನಾಗುತ್ತೆ? ಅಲ್ಟಿಮೇಟ್ಲಿ ಚಿತ್ತಾಪುರದಲ್ಲಿ RSS ಪಥ ಸಂಚಲನ ನಡೆಯುತ್ತಾ ಅನ್ನೋ ಪ್ರಶ್ನೆ ಹಾಗೆ ಬಾಕಿ ಇದೆ. ಒಂದ್ ಕಡೆ ಕೋರ್ಟ್ ನಲ್ಲಿ ನಮ್ಗೆ ಅರ್ಜಿ ಸಲ್ಲಿಸಿದೆ RSS, ನಮ್ಗೆ ಪರ್ಮಿಷನ್ ಕೊಡಿ ಅಂತ, ಅದು ಇನ್ನೂ ಬಾಕಿ ಇದೆ. ಚಿತ್ತಾಪುರದಲ್ಲಿ ಒಟ್ಟಿನಲ್ಲಿ ಪಥಸಂಚಲನ ಫೈಟ್ ಸಿಕ್ಕಾಪಟ್ಟೆ ಜೋರಾಗಿದೆ. ಇದೇ 28ನೇ ತಾರೀಕು ಅಕ್ಟೋಬರ್ 28ನೇ ತಾರೀಕು ಇದೀಗ ಜಿಲ್ಲಾಡಳಿತ ಶಾಂತಿ ಸಭೆ ಮಾಡ್ತೀವಿ, ಒಂದೊಂದು ಸಂಘಟನೆಯಿಂದ ಮೂರ್ಮೂರು ಜನ ಬನ್ನಿ ಅಂತ ನೋಟಿಸ್ ಕೊಟ್ಟಿದೆ. ಹೈಕೋರ್ಟ್ ಈ ರೀತಿ ಒಂದು ಶಾಂತಿ ಸಭೆಯನ್ನ ಮಾಡಿ ಅಂತ, ಸಮನ್ವಯ ಸಭೆ ಶಾಂತಿ ಸಭೆಯನ್ನ ಮಾಡಿ ಅಂತ ಸೂಚನೆಯನ್ನ ಕೊಟ್ಟಿತ್ತು. ಆ ಪ್ರಕಾರವಾಗಿ ಇದೀಗ ಜಿಲ್ಲಾಡಳಿತ ನೋಟಿಸ್ ಅನ್ನ ಕೊಟ್ಟಿದೆ. ಪ್ರತಿ ಸಂಘಟನೆಗೂ ಕೂಡ 11 ಸಂಘಟನೆಗಳಿಗೆ ಕಲಬುರಗಿ ಜಿಲ್ಲಾಡಳಿತ ಆಹ್ವಾನವನ್ನ ಕೊಟ್ಟಿದೆ. 11 ಸಂಘಟನೆ, ಒಂದೊಂದು ಸಂಘಟನೆಯಿಂದ ಮೂರ್ಮೂರು ಜನ ಬನ್ನಿ ಅಂತ 28ನೇ ತಾರೀಕು ಬೆಳಗ್ಗೆ 11ವರೆಗೆ ಶಾಂತಿ ಸಭೆ ನಡೆಯಲಿದೆ. ಡಿಸಿನೇ ತಗೋತಾರ ಈ ಶಾಂತಿ ಸಮನ್ವಯ ಸಭೆಯನ್ನ ಅಥವಾ ಬೇರೆ ಯಾರು ಶಾಂತಿ ಸಭೆಯನ್ನ ತಗೋತಾರೆ? ಸಮನ್ವಯ ಮೂಡಿಸೋ ಕೆಲಸ ಆಗತ್ತಾ, ಸಾಧ್ಯ ಆಗತ್ತಾ? ಸಮನ್ವಯ ಮೂಡಿಸುವಂಥದ್ದು, ಸಮನ್ವಯ ಮೂಡಿಸುವ ಉದ್ದೇಶ ನಿಜವಾಗಿಯೂ ಜಿಲ್ಲಾಡಳಿತಕ್ಕೆ ಸರ್ಕಾರಕ್ಕೆ ಇದೆಯಾ? ಹೀಗೆ ಸಾಕಷ್ಟು ಪ್ರಶ್ನೆಗಳು ಕಾಡ್ತವೆ. ಒಟ್ಟಿನಲ್ಲಿ ಅಕ್ಟೋಬರ್ 28ನೇ ತಾರೀಕು ಏನಾಗುತ್ತೆ? ಅಲ್ಟಿಮೇಟ್ಲಿ ಚಿತ್ತಾಪುರದಲ್ಲಿ RSS ಪಥ ಸಂಚಲನ ನಡೆಯುತ್ತಾ ಅನ್ನೋ ಪ್ರಶ್ನೆ ಹಾಗೆ ಬಾಕಿ ಇದೆ. ಒಂದ್ ಕಡೆ ಕೋರ್ಟ್ ನಲ್ಲಿ ನಮ್ಗೆ ಅರ್ಜಿ ಸಲ್ಲಿಸಿದೆ RSS, ನಮ್ಗೆ ಪರ್ಮಿಷನ್ ಕೊಡಿ ಅಂತ, ಅದು ಇನ್ನೂ ಬಾಕಿ ಇದೆ.
ಚಿತ್ತಾಪುರದಲ್ಲಿ ಒಟ್ಟಿನಲ್ಲಿ ಪಥಸಂಚಲನ ಫೈಟ್ ಸಿಕ್ಕಾಪಟ್ಟೆ ಜೋರಾಗಿದೆ. ಇದೇ 28ನೇ ತಾರೀಕು ಅಕ್ಟೋಬರ್ 28ನೇ ತಾರೀಕು ಇದೀಗ ಜಿಲ್ಲಾಡಳಿತ ಶಾಂತಿ ಸಭೆ ಮಾಡ್ತೀವಿ, ಒಂದೊಂದು ಸಂಘಟನೆಯಿಂದ ಮೂರ್ಮೂರು ಜನ ಬನ್ನಿ ಅಂತ ನೋಟಿಸ್ ಕೊಟ್ಟಿದೆ. ಹೈಕೋರ್ಟ್ ಈ ರೀತಿ ಒಂದು ಶಾಂತಿ ಸಭೆಯನ್ನ ಮಾಡಿ ಅಂತ, ಸಮನ್ವಯ ಸಭೆ ಶಾಂತಿ ಸಭೆಯನ್ನ ಮಾಡಿ ಅಂತ ಸೂಚನೆಯನ್ನ ಕೊಟ್ಟಿತ್ತು. ಆ ಪ್ರಕಾರವಾಗಿ ಇದೀಗ ಜಿಲ್ಲಾಡಳಿತ ನೋಟಿಸ್ ಅನ್ನ ಕೊಟ್ಟಿದೆ ಪ್ರತಿ ಸಂಘಟನೆಗೂ ಕೂಡ. 11 ಸಂಘಟನೆಗಳಿಗೆ ಕಲಬುರಗಿ ಜಿಲ್ಲಾಡಳಿತ ಆಹ್ವಾನವನ್ನ ಕೊಟ್ಟಿದೆ. 11 ಸಂಘಟನೆ, ಒಂದೊಂದು ಸಂಘಟನೆಯಿಂದ ಮೂರ್ಮೂರು ಜನ ಬನ್ನಿ ಅಂತ 28ನೇ ತಾರೀಕು ಬೆಳಗ್ಗೆ 11ವರೆಗೆ ಶಾಂತಿ ಸಭೆ ನಡೆಯಲಿದೆ. ಡಿಸಿನೇ ತಗೋತಾರ ಈ ಶಾಂತಿ ಸಮನ್ವಯ ಸಭೆಯನ್ನ ಅಥವಾ ಬೇರೆ ಯಾರು ಶಾಂತಿ ಸಭೆಯನ್ನ ತಗೋತಾರೆ? ಸಮನ್ವಯ ಮೂಡಿಸೋ ಕೆಲಸ ಆಗತ್ತಾ? ಸಾಧ್ಯ ಆಗತ್ತಾ ಸಮನ್ವಯ ಮೂಡಿಸುವಂಥದ್ದು? ಸಮನ್ವಯ ಮೂಡಿಸುವ ಉದ್ದೇಶ ನಿಜವಾಗಿಯೂ ಜಿಲ್ಲಾಡಳಿತಕ್ಕೆ, ಸರ್ಕಾರಕ್ಕೆ ಇದೆಯಾ? ಹೀಗೆ ಸಾಕಷ್ಟು ಪ್ರಶ್ನೆಗಳು ಕಾಡ್ತವೆ. ಒಟ್ಟಿನಲ್ಲಿ ಅಕ್ಟೋಬರ್ 28ನೇ ತಾರೀಕು ಏನಾಗುತ್ತೆ? ಅಲ್ಟಿಮೇಟ್ಲಿ ಚಿತ್ತಾಪುರದಲ್ಲಿ RSS ಪಥ ಸಂಚಲನ ನಡೆಯುತ್ತಾ ಅನ್ನೋ ಪ್ರಶ್ನೆ ಹಾಗೆ ಬಾಕಿ ಇದೆ. ಒಂದ್ ಕಡೆ ಕೋರ್ಟ್ನಲ್ಲಿ ನಮಗೆ ಅರ್ಜಿ ಸಲ್ಲಿಸಿದೆ RSS, ನಮಗೆ ಪರ್ಮಿಷನ್ ಕೊಡಿ ಅಂತ, ಅದು ಇನ್ನೂ ಬಾಕಿ ಇದೆ. ಚಿತ್ತಾಪುರದಲ್ಲಿ ಒಟ್ಟಿನಲ್ಲಿ ಪಥಸಂಚಲನ ಫೈಟ್ ಸಿಕ್ಕಾಪಟ್ಟೆ ಜೋರಾಗಿದೆ. ಇದೇ 28ನೇ ತಾರೀಕು ಅಕ್ಟೋಬರ್ 28ನೇ ತಾರೀಕು ಇದೀಗ ಜಿಲ್ಲಾಡಳಿತ ಶಾಂತಿ ಸಭೆ ಮಾಡ್ತೀವಿ, ಒಂದೊಂದು ಸಂಘಟನೆಯಿಂದ ಮೂರ್ಮೂರು ಜನ ಬನ್ನಿ ಅಂತ ನೋಟಿಸ್ ಕೊಟ್ಟಿದೆ. ಹೈಕೋರ್ಟ್ ಈ ರೀತಿ ಒಂದು ಶಾಂತಿ ಸಭೆಯನ್ನ ಮಾಡಿ ಅಂತ, ಸಮನ್ವಯ ಸಭೆ ಶಾಂತಿ ಸಭೆಯನ್ನ ಮಾಡಿ ಅಂತ ಸೂಚನೆಯನ್ನ ಕೊಟ್ಟಿತ್ತು. ಆ ಪ್ರಕಾರವಾಗಿ ಇದೀಗ ಜಿಲ್ಲಾಡಳಿತ ನೋಟಿಸ್ ಅನ್ನ ಕೊಟ್ಟಿದೆ ಪ್ರತಿ ಸಂಘಟನೆಗೂ ಕೂಡ. 11 ಸಂಘಟನೆಗಳಿಗೆ ಕಲಬುರಗಿ ಜಿಲ್ಲಾಡಳಿತ ಆಹ್ವಾನವನ್ನ ಕೊಟ್ಟಿದೆ. 11 ಸಂಘಟನೆ, ಒಂದೊಂದು ಸಂಘಟನೆಯಿಂದ ಮೂರ್ಮೂರು ಜನ ಬನ್ನಿ ಅಂತ 28ನೇ ತಾರೀಕು ಬೆಳಗ್ಗೆ 11ವರೆಗೆ ಶಾಂತಿ ಸಭೆ ನಡೆಯಲಿದೆ. ಡಿಸಿನೇ ತಗೋತಾರ ಈ ಶಾಂತಿ ಸಮನ್ವಯ ಸಭೆಯನ್ನ ಅಥವಾ ಬೇರೆ ಯಾರು ಶಾಂತಿ ಸಭೆಯನ್ನ ತಗೋತಾರೆ? ಸಮನ್ವಯ ಮೂಡಿಸೋ ಕೆಲಸ ಆಗತ್ತಾ? ಸಾಧ್ಯ ಆಗತ್ತಾ ಸಮನ್ವಯ ಮೂಡಿಸುವಂಥದ್ದು? ಸಮನ್ವಯ ಮೂಡಿಸುವ ಉದ್ದೇಶ ನಿಜವಾಗಿಯೂ ಜಿಲ್ಲಾಡಳಿತಕ್ಕೆ, ಸರ್ಕಾರಕ್ಕೆ ಇದೆಯಾ? ಹೀಗೆ ಸಾಕಷ್ಟು ಪ್ರಶ್ನೆಗಳು ಕಾಡ್ತವೆ. ಒಟ್ಟಿನಲ್ಲಿ ಅಕ್ಟೋಬರ್ 28ನೇ ತಾರೀಕು ಏನಾಗುತ್ತೆ? ಅಲ್ಟಿಮೇಟ್ಲಿ ಚಿತ್ತಾಪುರದಲ್ಲಿ RSS ಪಥ ಸಂಚಲನ ನಡೆಯುತ್ತಾ ಅನ್ನೋ ಪ್ರಶ್ನೆ ಹಾಗೆ ಬಾಕಿ ಇದೆ. ಒಂದ್ ಕಡೆ ಕೋರ್ಟ್ನಲ್ಲಿ ನಮಗೆ ಅರ್ಜಿ ಸಲ್ಲಿಸಿದೆ RSS, ನಮಗೆ ಪರ್ಮಿಷನ್ ಕೊಡಿ ಅಂತ, ಅದು ಇನ್ನೂ ಬಾಕಿ ಇದೆ. ಚಿತ್ತಾಪುರದಲ್ಲಿ ಒಟ್ಟಿನಲ್ಲಿ ಪಥಸಂಚಲನ ಫೈಟ್ ಸಿಕ್ಕಾಪಟ್ಟೆ ಜೋರಾಗಿದೆ. ಇದೇ 28ನೇ ತಾರೀಕು ಅಕ್ಟೋಬರ್ 28ನೇ ತಾರೀಕು ಇದೀಗ ಜಿಲ್ಲಾಡಳಿತ ಶಾಂತಿ ಸಭೆ ಮಾಡ್ತೀವಿ, ಒಂದೊಂದು ಸಂಘಟನೆಯಿಂದ ಮೂರ್ಮೂರು ಜನ ಬನ್ನಿ ಅಂತ ನೋಟಿಸ್ ಕೊಟ್ಟಿದೆ. ಹೈಕೋರ್ಟ್ ಈ ರೀತಿ ಒಂದು ಶಾಂತಿ ಸಭೆಯನ್ನ ಮಾಡಿ ಅಂತ, ಸಮನ್ವಯ ಸಭೆ ಶಾಂತಿ ಸಭೆಯನ್ನ ಮಾಡಿ ಅಂತ ಸೂಚನೆಯನ್ನ ಕೊಟ್ಟಿತ್ತು. ಆ ಪ್ರಕಾರವಾಗಿ ಇದೀಗ ಜಿಲ್ಲಾಡಳಿತ ನೋಟಿಸ್ ಅನ್ನ ಕೊಟ್ಟಿದೆ ಪ್ರತಿ ಸಂಘಟನೆಗೂ ಕೂಡ. 11 ಸಂಘಟನೆಗಳಿಗೆ ಕಲಬುರಗಿ ಜಿಲ್ಲಾಡಳಿತ ಆಹ್ವಾನವನ್ನ ಕೊಟ್ಟಿದೆ. 11 ಸಂಘಟನೆ, ಒಂದೊಂದು ಸಂಘಟನೆಯಿಂದ ಮೂರ್ಮೂರು ಜನ ಬನ್ನಿ ಅಂತ 28ನೇ ತಾರೀಕು ಬೆಳಗ್ಗೆ 11ವರೆಗೆ ಶಾಂತಿ ಸಭೆ ನಡೆಯಲಿದೆ. ಡಿಸಿನೇ ತಗೋತಾರ ಈ ಶಾಂತಿ ಸಮನ್ವಯ ಸಭೆಯನ್ನ ಅಥವಾ ಬೇರೆ ಯಾರು ಶಾಂತಿ ಸಭೆಯನ್ನ ತಗೋತಾರೆ? ಸಮನ್ವಯ ಮೂಡಿಸೋ ಕೆಲಸ ಆಗತ್ತಾ? ಸಾಧ್ಯ ಆಗತ್ತಾ ಸಮನ್ವಯ ಮೂಡಿಸುವಂಥದ್ದು? ಸಮನ್ವಯ ಮೂಡಿಸುವ ಉದ್ದೇಶ ನಿಜವಾಗಿಯೂ ಜಿಲ್ಲಾಡಳಿತಕ್ಕೆ, ಸರ್ಕಾರಕ್ಕೆ ಇದೆಯಾ? ಹೀಗೆ ಸಾಕಷ್ಟು ಪ್ರಶ್ನೆಗಳು ಕಾಡ್ತವೆ. ಒಟ್ಟಿನಲ್ಲಿ ಅಕ್ಟೋಬರ್ 28ನೇ ತಾರೀಕು ಏನಾಗುತ್ತೆ?